ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕನ್ನಡದ ಪಠ್ಯ ಕೃಷ್ಣೇಗೌಡನ ಆನೆ, ರಚನೆ ಪೂರ್ಣಚಂದ್ರ ತೇಜಸ್ವಿಯವರು. ಮೊದಲಿಗೆ ಲೇಖಕರ ಹಾಗೂ ಪಠ್ಯದ ಆಶಯವನ್ನು ನೋಡೋಣ. ಶ್ರೀಯುತ KP ಪೂರ್ಣಚಂದ್ರ ತೇಜಸ್ವಿಯವರು ಕುವೆಂಪು ಮತ್ತು ಹೇಮಾವತಿ ದಂಪತಿಗಳ ಮಗನಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ 1938ರಲ್ಲಿ ಜನಿಸ್ತಾರೆ. ಇವರು ಕನ್ನಡ ಅಗ್ರಮಾನ್ಯ ಗಣ್ಯ ಲೇಖಕರಲ್ಲಿ ಅತಿ ಪ್ರಮುಖರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಬದುಕಿದ್ದು ಅಂದರೆ ಅವರ ಜೀವನ ನಡೆದಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಸಮೀಪದ ನಿಂಬೆಮೂಲೆಯ ನಿರುತ್ತರ ಹೆಸರಿನ ಮನೆಯಲ್ಲಿ. ಕೃಷಿ, ಸಾಹಿತ್ಯ ಕೃಷಿ, ಕಾಫಿ ತೋಟಗಾರಿಕೆ, ಛಾಯಾಗ್ರಹಣ, ಪುಸ್ತಕ ಪ್ರಕಾಶನ, ಶಿಕಾರಿ ಮುಂತಾದ ವೃತ್ತಿಗಳಲ್ಲಿ ತೊಡಗಿಕೊಂಡಿದ್ದಂತಹ ತೇಜಸ್ವಿಯವರು ತಮ್ಮ ಹೆಸರಿಗೆ ತಕ್ಕ ಹಾಗೆ ತಮ್ಮ ಬದುಕಿನಲ್ಲೂ ಕೂಡ ಅತ್ಯಂತ ತೇಜಸ್ಸಿನಿಂದಲೇ ಬದುಕಿದಂತಹ ಚೇತನ ಅಂತ ಹೇಳಿ ನಾವಿಲ್ಲಿ ನೋಡಬಹುದಾಗಿದೆ. ಜೊತೆಗೆ ಇವರು ಅವರ ವ್ಯಕ್ತಿತ್ವ ಹೇಗಿತ್ತು ಅಂತ ಹೇಳಿದ್ರೆ ಹೆಚ್ಚು ನಿರಂಕುಶ ಮತಿಗಳಾಗಿ ಅವರು ಬದುಕಿದಂಥದ್ದನ್ನು ನಾವಿಲ್ಲಿ ನೋಡಬಹುದು. ಇವರ ವಿದ್ಯಾಭ್ಯಾಸವನ್ನು ನೋಡುವುದಾದರೆ ಮೈಸೂರು, ಶಿವಮೊಗ್ಗ ಮುಂತಾದ ಕಡೆಗಳಲ್ಲಿ ಇವರ ಒಂದು ಅಧ್ಯಯನ ನಡೆಯುತ್ತೆ. ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರೂ ಕೂಡ ಸರ್ಕಾರಿ ಕೆಲಸವನ್ನು ಒಲ್ಲದೆ ಅಂದರೆ ತಿರಸ್ಕರಿಸಿ ತಮ್ಮ ಬದುಕನ್ನು ಕೃಷಿಯ ಕಡೆಗೆ ತೊಡಗಿಸ್ಕೊಳ್ತಾರೆ. ಲೋಹಿಯಾರವರ ತತ್ವಚಿಂತನೆ ಆಗಿರಬಹುದು, ಕುವೆಂಪು ಅವರ ಕಲಾಸೃಷ್ಟಿ, ಕಾರಂತರ ಜೀವನ ದೃಷ್ಟಿ ಜೊತೆಗೆ ಬದುಕಿನ ಪ್ರಯೋಗಶೀಲತೆಗಳು ತೇಜಸ್ವಿಯವರ ಸಾಹಿತ್ಯ ರಚನೆಯ ಮೇಲೆ ಗಾಢವಾದ ಪರಿಣಾಮವನ್ನು ಉಂಟು ಮಾಡಿರ್ತವೆ ಅಂತಕ್ಕಂಥದ್ದನ್ನು ನಾವು ಅವರ ರಚನೆಯಲ್ಲಿಯೇ ನೋಡಬಹುದು. ಜೊತೆಗೆ ಅವರು ಬದುಕಿದಂತಹ ಆ ಒಂದು ಬದುಕಿನ ಶೈಲಿಯಲ್ಲಿಯೂ ಕೂಡ ನಾವು ಅದನ್ನು ಗಮನಿಸಬಹುದಾಗಿದೆ. ಹಾಗಾಗಿ ಅವರು ಜಾತ್ಯತೀತವಾದ, ವರ್ಗಾತೀತವಾದ, ಲಿಂಗಾತೀತವಾದ ಹಾಗೂ ಶ್ರೀ ಸಾಮಾನ್ಯರ ಸಮಾಜವನ್ನು ಸೃಷ್ಟಿಸಿರುವುದನ್ನು ನಾವಿಲ್ಲಿ ನೋಡಬಹುದು ಅವರ ಸಾಹಿತ್ಯ ರಚನೆಯಲ್ಲಿ. ಸೃಷ್ಟಿಯ ವಿಸ್ಮಯವನ್ನ, ನಿಗೂಢವನ್ನ ತೇಜಸ್ವಿ ಕುತೂಹಲದಿಂದ ನೋಡುವಂತಹ ಒಂದು ಗುಣಗಳನ್ನು ಹೊಂದಿದ್ರು. ಸಮಾಜ ಮತ್ತು ಪ್ರಕೃತಿ ಇವೆರಡರ ತೀವ್ರವಾದ ಮುಖಾಮುಖಿಯನ್ನ ಇವರು ತಮ್ಮ ಕೃತಿಗಳಲ್ಲಿ ಚಿತ್ರಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಸಮಾಜವಾದಿ ಚಳುವಳಿ, ರೈತ ಚಳುವಳಿ, ಜಾತಿ ವಿನಾಶ ಸಮ್ಮೇಳನಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಂತಹ ತೇಜಸ್ವಿಯವರು ತಮ್ಮ ವಿಶಿಷ್ಟ ವೈನೋದಿಕ ದರ್ಶನದ ಚಿಕಿತ್ಸಕ ದೃಷ್ಟಿಯನ್ನು ತಮ್ಮ ಕಥೆಗಳಲ್ಲಿಯೂ ಕೂಡ ಆ ಒಂದು ಪ್ರಭಾವವನ್ನು ತೋರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಲ್ಲ. ಅವರ ರಚನೆಗಳನ್ನು ನೋಡುವುದಾದರೆ ಹುಲಿಯೂರಿನ ಸರಹದ್ದು, ಅಬಚೂರಿನ ಪೋಸ್ಟ್ ಆಫೀಸು, ಕಿರಗೂರಿನ ಗಯ್ಯಾಳಿಗಳು, ಪರಿಸರದ ಕಥೆ, ಪಾಕಕ್ರಾಂತಿ ಮತ್ತು ಇತರ ಕಥೆಗಳು ಇವು ತೇಜಸ್ವಿಯವರ ಕಥಾ ಸಂಕಲನಗಳು. ಸ್ವರೂಪ, ನಿಗೂಢ ಮನುಷ್ಯರು, ಕರ್ವಾಲೋ, ಚಿದಂಬರ ರಹಸ್ಯ, ಜುಗಾರಿ ಕ್ರಾಸ್, ಮಾಯಾಲೋಕ, ಕಾಡು ಮತ್ತು ಕ್ರೌರ್ಯ ಇವು ಇವರ ಕಾದಂಬರಿಗಳು. ಇಷ್ಟೇ ಅಲ್ಲದೆ ಬೃಹನ್ನಳೆ, ಸೋಮುವಿನ ಸ್ವಗತ ಲಹರಿ ಇವು ಕವಿತೆ, ಯಮಳ ಪ್ರಶ್ನೆ ಅಂತಕ್ಕಂಥದ್ದು ನಾಟಕ, ವ್ಯಕ್ತಿ ವಿಶಿಷ್ಟ ಸೈದ್ಧಾಂತಿಕ ಬರಹವನ್ನು ಕೂಡ ಅವರು ರಚನೆ ಮಾಡಿದ್ದಾರೆ. ವಿಮರ್ಶೆಯ ವಿಮರ್ಶೆ ಅನ್ನುವಂಥದ್ದು ವಿಮರ್ಶಾ ಕೃತಿ, ಅಣ್ಣನ ನೆನಪುಗಳು ಅಂತಕ್ಕಂಥದ್ದು ಅವರ ಜೀವನ ಚರಿತ್ರೆ, ಕಿರಿಯರಿಗಾಗಿ ಪರಿಸರ, ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕಥೆಗಳು ಇವು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಅವರ ರಚನೆಗಳು. ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ ಎಂಬುದು ತೇಜಸ್ವಿಯವರ ಪ್ರವಾಸ ಕಥನ. ಕಾಡಿನ ಕಥೆಗಳ ಮಾಲಿಕೆಯ 5 ಸಂಪುಟಗಳು, ಮಿಲೇನಿಯಂ ಪುಸ್ತಕ ಸರಣಿ, ವೈಜ್ಞಾನಿಕ ಸಾಹಿತ್ಯ, ಪರಿಸರ ವಿಸ್ಮಯ ಮಾಲಿಕೆ,
ಪಕ್ಷಿ ಲೋಕ ಹೀಗೆ ಹಲವಾರು ಕೃತಿಗಳನ್ನು ತೇಜಸ್ವಿಯವರು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿರ್ತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಹೆಮ್ಮೆಯನ್ನು ತರುವಂತಹ ವಿಚಾರವಾಗಿದೆ. ಇವರ ರಚನೆಗಳು ಮರಾಠಿ, ಹಿಂದಿ, ಮಲಯಾಳಂ, ತಮಿಳು, ಇಂಗ್ಲಿಷ್, ಜಪಾನಿ ಭಾಷೆಗಳಿಗೆ ತರ್ಜುಮೆಯಾಗಿರ್ತಕ್ಕಂಥದ್ದು, ಅನುವಾದಗೊಂಡಿರ್ತಕ್ಕಂಥದ್ದು ಕೂಡ ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ. ಅಬಚೂರಿನ ಪೋಸ್ಟ್ ಆಫೀಸು, ಕುವಿ ಮತ್ತು ಇಯಾಲ, ತಬರನ ಕಥೆ ಇವುಗಳು ಚಲನಚಿತ್ರಗಳಾಗಿಯೂ ಕೂಡ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು ಕೂಡ ನಮ್ಮ ಚಲನಚಿತ್ರ ಕ್ಷೇತ್ರಗಳಿಗೂ ಕೂಡ ಹೆಮ್ಮೆಯನ್ನು ತರುವಂತಹ ವಿಷಯ. ತಬರನ ಕತೆ, ಕಿರಗೂರಿನ ಗಯ್ಯಾಳಿಗಳು, ಕೃಷ್ಣೇಗೌಡನ ಆನೆ, ಪರಿಸರದ ಕಥೆಗಳು ರಂಗದ ಮೇಲೆ ನಾಟಕ ಪ್ರಯೋಗಗಳಾಗಿ ಮೂಡಿಬಂದಿರತಕ್ಕಂಥದ್ದು. ಇತ್ತೀಚೆಗೆ ಕಿರಗೂರಿನ ಗಯ್ಯಾಳಿಗಳು ಅನ್ನುವಂಥದ್ದು ಕೂಡ ಚಲನಚಿತ್ರವಾಗಿ ಹೆಚ್ಚು ಗಮನವನ್ನು ಸೆಳೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಇವರ ಪ್ರಶಸ್ತಿಗಳನ್ನು ನೋಡುವುದಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ರಾಷ್ಟ್ರೀಯ ಸ್ವರ್ಣಕಮಲ ಪ್ರಶಸ್ತಿಯ ಚಿನ್ನದ ಪದಕ, ರಾಷ್ಟ್ರೀಯ ಕಥಾ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ತಿನ ಪ್ರಶಸ್ತಿ ಮುಂತಾದ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ನಿಮ್ಮೆಲ್ಲರ ಇಷ್ಟ ಲೇಖಕರಲ್ಲಿ ಒಬ್ಬರಾಗಿರ್ತಕ್ಕಂಥ KP ಪೂರ್ಣಚಂದ್ರ ತೇಜಸ್ವಿಯವರು. ಇನ್ನು ಈ ಪಾಠದ ವಿಚಾರವಾಗಿ ಬರೋದಾದರೆ ಈ ಒಂದು ದೀರ್ಘ ಗದ್ಯದಲ್ಲಿ ಲೇಖಕರು ಏನನ್ನ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದು ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ವಿಚಾರಗಳನ್ನು ನಾವಿಲ್ಲಿ ಗಮನಿಸಬಹುದು. ಶ್ರೀಯುತರು ಕೃಷ್ಣೇಗೌಡನ ಆನೆ ಅನ್ನುವಂತಹ ನೀಳ್ಗತೆಯಲ್ಲಿ ಅತ್ಯಂತ ಮಹತ್ವದ ವಿಚಾರಗಳನ್ನು ಸಾಮಾಜಿಕವಾಗಿ ರೂಪಕಗಳನ್ನು ನೀಡುವುದರ ಮೂಲಕ ಹೇಳುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಅದು ನೈಜತೆಗೆ ತುಂಬ, ವಾಸ್ತವಿಕತೆಗೆ ತುಂಬ ಹತ್ತಿರದಲ್ಲಿರುವ ರೀತಿಯಲ್ಲಿ ನಮಗೆ ಭಾಸವಾಗ್ತಾ ಹೋಗುತ್ತೆ. ಇದರಲ್ಲಿ ಬರುವಂತಹ ಕೆಲವೊಂದು ಪಾತ್ರಗಳು ಕೂಡ ಶ್ರೀಯುತ KP ಪೂರ್ಣಚಂದ್ರ ತೇಜಸ್ವಿಯವರ ಈ ಒಂದು ದೀರ್ಘ ಗದ್ಯದಲ್ಲಿ ಅತ್ಯಂತ ಮಹತ್ವದ ಒಂದು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಆನೆಯ ನೆಪದಲ್ಲಿ ಊರಿನಲ್ಲಿ ನಡೆಯುವಂತಹ ಎಲ್ಲ ದುರಂತ ಘಟನೆಗಳಿಗೂ ಕೂಡ ವಿಚಿತ್ರವಾದ ಸಂಬಂಧಗಳು ಬೆಳೀತಾ ನಿಗೂಢವಾಗಿ ಮನುಷ್ಯ ಮತ್ತು ಪರಿಸರದ ನಡುವೆ ವಿಷಮತೆಗೆ ಕಾರಣವಾಗುವಂತಹ ಸಾಮಾಜಿಕ ಸನ್ನಿವೇಶದ ಮುಖಗಳನ್ನು ಈ ಒಂದು ಕಥೆಯಲ್ಲಿ ಚಿತ್ರಿಸ್ತಾ ಹೋಗ್ತಾರೆ ಲೇಖಕರು. ಬದುಕಿನ ಗಂಭೀರ ಕಾಳಜಿಗಳನ್ನು ಜೊತೆಗೆ ಕಾಣದ ಕ್ಷುದ್ರ ರಹಸ್ಯಗಳನ್ನು ಪತ್ತೇದಾರಿ ರೀತಿಯಲ್ಲಿ ಈ ಕಥೆಯನ್ನು ಹೆಣಿತಾ ಹೋಗೋದನ್ನು ನಾವು ಈ ಒಂದು ಕಥೆಯಲ್ಲಿ ಗಮನಿಸಬಹುದು. ಇಲ್ಲಿ ಅಂದರೆ ಈ ಒಂದು ಕಥೆಯಲ್ಲಿ ಬರುವಂತಹ ಮಾವುತ, ವೇಲಾಯುಧ, ಫಾರೆಸ್ಟರ್ ನಾಗರಾಜ, ತಿಪ್ಪಣ್ಣ, ಡ್ರೈವರ್ ಅಬ್ಬಾಸ್, ಕ್ಲೀನರ್ ಕೃಷ್ಣ, ಸುಬ್ಬಣ್ಣನ ಮೇಕೆಗಳು ಈ ಎಲ್ಲರ ಸಾವಿಗೆ ಕೃಷ್ಣೇಗೌಡನ ಆನೆಯೇ ಪ್ರಮುಖ ಕಾರಣ, ಅದೇ ಆರೋಪಿ ಅನ್ನುವ ರೀತಿಯಲ್ಲಿ ಸಮಾಜ ಅದನ್ನು ಹೇಳ್ತಾ ಹೋಗುತ್ತೆ. ಈ ರೀತಿಯ ಆರೋಪ ಈ ಒಂದು ಕಥೆಯಲ್ಲಿ ಅತ್ಯಂತ ವ್ಯಂಗ್ಯವಾಗಿ ಚಿತ್ರಿತವಾಗಿರ್ತಕ್ಕಂಥದ್ದು ಕೂಡ ಗಮನಾರ್ಹ. ಹಿಂದೆ ಅದು ಮಠವೊಂದರ ಪಟ್ಟದ ಆನೆಯಾಗಿತ್ತು. ಹರಾಜಿನಲ್ಲಿ ಕೊಂಡುಕೊಂಡಂತಹ ಈ ಆನೆ ನಂತರ ಕೃಷ್ಣೇಗೌಡನ ಮನೆಯ ಜೀತದ ಆನೆಯಾಗುತ್ತೆ. ಊರಿನಲ್ಲಿ ಆಗುವಂತಹ ದುರಂತಗಳಿಗೆ, ಅನಾಹುತಗಳಿಗೆ, ಸಾವುಗಳಿಗೆ, ಕಳ್ಳ ಸಾಗಾಣಿಕೆಗೆ, ಗಂಧ ಸಾಗಾಣಿಕೆ ಈ ಎಲ್ಲ ವ್ಯವಹಾರಗಳಿಗೂ ಕೂಡ ಆ ಆನೆನೇ ಕಾರಣ ಅಂತ ಹೇಳಿ ಆರೋಪಿಸುವಂಥದ್ದಿದೆಯಲ್ಲ, ಅದು ಅತ್ಯಂತ ಹಾಸ್ಯಾಸ್ಪದವಾಗಿ ಕಂಡು ಬರ್ತಕ್ಕಂಥ ವಿಚಾರ. ಇದನ್ನ ಲೇಖಕರು ಹೇಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರಸ್ತುತ ಭಾರತದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಸಾಂಸ್ಕೃತಿಕ ಜೊತೆಗೆ ಅಧಿಕಾರಶಾಹಿ ವ್ಯವಸ್ಥೆಯ ಕರಾಳ ಸತ್ಯಗಳು ಕೂಡ ಇದರಲ್ಲಿ ಹೋಲಿಕೆ ಆಗ್ತಾ ಹೋಗುತ್ತೆ. ಇವತ್ತಿನ ಪ್ರಸ್ತುತ ಈ ಒಂದು ಸಾಮಾಜಿಕ ವ್ಯವಸ್ಥೆಗೆ ಈ ಕತೆ ಹೇಳಿ ಮಾಡಿಸಿದ ಹಾಗೆ ಕಂಡುಬರುತ್ತೆ.
ವ್ಯವಸ್ಥೆಯಲ್ಲಿರುವಂತಹ ಭ್ರಷ್ಟತೆ, ನಿಷ್ಕ್ರಿಯತೆ, ಈರ್ಷ್ಯೆಗಳಿಂದ ಎದುರಾಗುವಂತಹ ದುರಂತಗಳ ಆಶಯವನ್ನು ಈ ಕಥೆಯಲ್ಲಿ ಮುಖ್ಯ ಭೂಮಿಕೆಯಾಗಿ ಮಾಡ್ತಾ ಹೋಗ್ತಾರೆ ಲೇಖಕರು ಈ ಒಂದು ರಚನೆಯಲ್ಲಿ. ಮನುಷ್ಯನ ಸಣ್ಣತನ ಹಾಗೂ ಸ್ವಾರ್ಥಗಳಿಗೆ ಮನುಷ್ಯನೇ ಕಾರಣನಾದರೂ ಕೂಡ ಈ ಕಥೆಯಲ್ಲಿ ನಡೆಯುವಂತಹ ವೈರುಧ್ಯ ಹಾಗೂ ದುರಂತಗಳಿಗೆ ಆನೆನೇ ಅಪರಾಧಿ ಮತ್ತು ಆನೆ ಕೊನೆಗೆ ಇದ್ದಕ್ಕಿದ್ದಂತೆ ಮಾಯವಾಗುವುದು ಕೂಡ ಒಂದು ದುರಂತದ ವ್ಯಂಗ್ಯವಾಗಿ ಕಂಡುಬರುತ್ತೆ. ಆನೆ ಇಲ್ಲಿ ಮುಗ್ಧ ಜೀವಿ, ಹೌದಾ? ಯಾವ ಸಾಮಾಜಿಕ ಪಿಡುಗುಗಳನ್ನು ಪ್ರಶ್ನೆ ಮಾಡದಲೇ ಮೌನವಾಗಿ ಸಹಿಸಿಕೊಳ್ಳುವಂಥ ಮನುಷ್ಯ ಇರ್ತಾನಲ್ಲ, ಅವನು ಕೂಡ ಈ ಆನೆಗೆ ಹೋಲಿಕೆ ಆಗ್ತಾ ಹೋಗ್ತಾನೆ ಅನ್ನೋದೇ ಹೆಚ್ಚಾಗಿ ಕಂಡುಬರುವಂತಹ ಪ್ರಮುಖವಾದ ವ್ಯಂಗ್ಯ. ತೇಜಸ್ವಿ ಅವರ ಕಾಳಜಿಯ ಕೇಂದ್ರವೇ ಗ್ರಾಮ ಭಾರತ. ಇಲ್ಲಿಯೇ ಇದ್ದುಕೊಂಡು ಜಾಗತಿಕ ವಿದ್ಯಮಾನಗಳನ್ನು, ಬದಲಾವಣೆಗಳನ್ನು ವೀಕ್ಷಿಸುವಂತಹ ತೇಜಸ್ವಿಯವರು ಈ ವಿದ್ಯಮಾನಗಳ ಬಲೆಯಲ್ಲಿ ಗ್ರಾಮ ಭಾರತ ಸಿಕ್ಕು ಒದ್ದಾಡ್ತಾ ಇರುವಂಥದ್ದು ಕಾಣಿಸ್ತಾ ಹೋಗುತ್ತೆ ಅವರ ದೃಷ್ಟಿಗೆ. ಅಭಿವೃದ್ಧಿಯ ಹೆಸರಿನಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಹೋಲಿಕೆ ಮಾಡ್ಕೊಳ್ಬೋದು ಈ ಕಥೆಯ ಮೂಲಕ. ಮತ್ತು ಪ್ರಸ್ತುತ ನಾವು ಬದುಕ್ತಾ ಇರ್ತಕ್ಕಂತಹ ಸುತ್ತಮುತ್ತಲಿನ ಪರಿಸರವನ್ನು ನಾವು ಗಮನಿಸಿದ್ರೆ ಅಭಿವೃದ್ಧಿಯ ಹೆಸರಿನಲ್ಲಿ ಏನೇನಾಗ್ತಾ ಇದೆ ವಿದ್ಯಮಾನಗಳು, ಅದನ್ನು ಕೂಡ ಇಲ್ಲಿ ಗ್ರಾಮ ಭಾರತ ಅನ್ನುವ ಕಲ್ಪನೆ ತುಂಬ ಭವ್ಯವಾಗಿರ್ತಕ್ಕಂಥದ್ದು. ಆದರೆ ಈ ಆಧುನಿಕತೆ ಅಭಿವೃದ್ಧಿಯ ಹೆಸರಿನಲ್ಲಿ ಏನೇನೆಲ್ಲ ಮಾಡ್ತಾ ಇದೆ ಅನ್ನೋದು ಒಂದು ದಿಕ್ಕಿನಲ್ಲಿ ಆರ್ಥಿಕವಾಗಿ ನಾವು ಏನೋ ಮಾಡ್ತಾ ಇದ್ದೀವಿ ಅನ್ನೋದ್ರ ಜೊತೆಗೆ ಪ್ರಾಕೃತಿಕವಾಗಿ ನಾವು ಹೇಗೆ ನಾಶ ಆಗ್ತಾ ಇದ್ದೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಗ್ರಾಮ ಭಾರತ ಅಂತ ಹೇಳಿದ್ರೆ ನಗರೀಕರಣ ಅಲ್ಲ, ಗ್ರಾಮದಲ್ಲಿ ಯಾರಿಗೂ ತೊಂದರೆಗಳಾಗದ ರೀತಿಯಲ್ಲಿ ನಾವು ಅಭಿವೃದ್ಧಿಯನ್ನು ಪಡಿಸ್ಕೋಬೇಕು. ಅದು ಪ್ರಕೃತಿಗಾಗಿರ್ಬೋದು, ಜೀವಿಗಳಿಗಾಗಿರ್ಬೋದು, ನಮಗಾಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು, ಯಾರಿಗೂ ತೊಂದರೆ ಆಗದೇ ಇರುವ ರೀತಿಯ ಅಭಿವೃದ್ಧಿಯೇ ನಿಜವಾದ ಅಭಿವೃದ್ಧಿ. ಅಲ್ಲಿ ಯಾರಿಗೂ ತೊಂದರೆ ಆಗೋದಿಲ್ಲ. ಆದರೆ ಇಲ್ಲಿದೆಯಲ್ಲ ಈ ಈ ಘಟನೆಗಳಲ್ಲಿ ಕೆಲವೊಂದು ಸನ್ನಿವೇಶಗಳನ್ನು ಕೂಡ ಹೇಳ್ತಾ ಹೋಗ್ತಾರೆ ಅವರು. ಟೆಲಿಫೋನ್ ವಿಚಾರವಾಗಿ, ಕರೆಂಟ್ ಕಂಬಗಳ ವಿಚಾರವಾಗಿ ಆಗಿರಬಹುದು, ಇವೆಲ್ಲವೂ ಕೂಡ ಗ್ರಾಮ ಭಾರತಕ್ಕೆ ಸಂಬಂಧಪಡುತ್ತಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಆ ರೀತಿಯಾಗಿ ಈ ಒಂದು ರಚನೆಯಲ್ಲಿ ಅವರು ಒಂದಷ್ಟು ವಿಷಯಗಳನ್ನು ಹೇಳೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಈ ಕಥೆಯಲ್ಲಿನ ಕೃಷ್ಣೇಗೌಡನ ಆನೆ ಪಾಪದ ಪ್ರಾಣಿ. ಅದು ಪಾಪ ಮೂಕ ಪ್ರಾಣಿ, ಅದಕ್ಕೆ ಬಾಯಿ ಇಲ್ಲಲ್ಲ. ಭಾರೀ ಶರೀರ ಮತ್ತು ಅಪಾರ ಶಕ್ತಿಯನ್ನು ಹೊಂದಿದ್ದರೂ ಕೂಡ ಈ ಆನೆ ಬಾಯಿಲ್ಲದ ಪ್ರಾಣಿಯಾಗಿರುವ ಕಾರಣ ಬಾಯಿ ಇರುವ ಎಲ್ಲರ ಶೋಷಣೆಗೆ ವಸ್ತುವಾಗುತ್ತದೆ. ಎಷ್ಟು ಅದ್ಭುತವಾದ ಮಾತನ್ನು ಹೇಳ್ತಾ ಹೋಗ್ತಾರೆ ನೋಡಿ. ಶರೀರ ತುಂಬ ದೊಡ್ಡದಾಗಿದೆ, ಅಪಾರವಾದ ಶಕ್ತಿ ಇದೆ, ಆದರೆ ಬಾಯಿ ಇಲ್ವಲ್ಲ. ಹಾಗಾಗಿ ಬಾಯಿ ಇರುವವರ ಶೋಷಣೆಗೆ ಒಂದು ವಸ್ತುವಾಗಿ ಎಲ್ಲ ಆಪಾದನೆಗಳನ್ನು ತನ್ನ ಮೇಲೆ ಹಾಕ್ಕೊಳ್ಳುತ್ತೆ. ಬಟ್ ಯಾವ ತಪ್ಪು ಕೂಡ ಅದು ಮಾಡಿರೋದಿಲ್ಲ. ಇದನ್ನೇ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ನೋಡಿ. ಧಾರ್ಮಿಕ ವಿಚಾರಗಳಾಗಿರ್ಬೋದು, ರಾಜಕೀಯ ವಿಚಾರಗಳಾಗಿರ್ಬೋದು, ಸಾಂಸ್ಕೃತಿಕ ವಿಚಾರಗಳಾಗಿರ್ಬೋದು, ಹೆಚ್ಚಾಗಿ ಜಾತಿಯ ವಿಚಾರವಾಗಿ ಆಗಿರಬಹುದು, ಅಧಿಕಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾಗಿರ್ಬೋದು, ನಮ್ಮಲ್ಲಿ ಪ್ರಸ್ತುತ ನಮ್ಮ ಸುತ್ತಮುತ್ತ ಏನೇನೆಲ್ಲ ನಡೆಯುತ್ತೆ ನಮಗೆ ಎಲ್ಲ ಜ್ಞಾನ ಇದೆ. ಭ್ರಷ್ಟತೆ ನಡೀತಾ ಇದೆ ಅಂತ ಗೊತ್ತು, ವ್ಯವಸ್ಥೆಯೇ ನಿಷ್ಕ್ರಿಯಕ್ಕೆ ಒಳಗಾಗಿದೆ ಅನ್ನೋದು ಗೊತ್ತು, ಈರ್ಷೆಗಳ ತಾಂಡವ ಆಡ್ತಾ ಇದೆ ಅನ್ನೋದು ಗೊತ್ತು. ಇವೆಲ್ಲವೂ ಗೊತ್ತಿದ್ದು ಪ್ರಶ್ನೆಯನ್ನು ಮಾಡೋದಿಲ್ಲ ನಾವು. ಆನೆಯ ಹಾಗೆ ನಮ್ಮಲ್ಲಿ ಅಪಾರವಾದ ಜ್ಞಾನ ಇದೆ, ಸರಿತಪ್ಪುಗಳ ಅರಿವಿದೆ, ಪ್ರಶ್ನೆ ಮಾಡೋದಕ್ಕೆ ಹಕ್ಕಿದೆ. ಆ ಹಕ್ಕನ್ನು ನಾವು ಬಳಸ್ಕೊಳ್ಳೋದಿಲ್ಲ. ಅದನ್ನೇ ಹೋಲಿಕೆ ಮಾಡ್ತಾ ಹೋಗ್ತಾ ಇದ್ದಾರೆ ಲೇಖಕರು. ಬಾಯಿ ಇರುವ ನಮ್ಮ ದೌರ್ಬಲ್ಯಗಳನ್ನು ಬಳಸಿಕೊಂಡು ತಾವು ಬದುಕುವವರ ಮಧ್ಯದಲ್ಲಿ ನಮಗೆ ಬಾಯಿ ಇಲ್ಲ, ಪ್ರಶ್ನೆ ಮಾಡುವ ಮನೋಭಾವವಿಲ್ಲವಲ್ಲ. ಹಾಗಾಗಿ ನಾವು ಈ ಬಾಯಿ ಇಲ್ಲದ ಪ್ರಾಣಿಯಾಗಿ ಕಾಣ್ತಾ ಹೋಗ್ತೀವಿ. ಇದಕ್ಕೊಂದು ವ್ಯಕ್ತಿತ್ವ ಆರೋಪಿಸುವುದು ನಡೀತಾನೆ ಹೋಗುತ್ತೆ ಆ ಒಂದು ಪ್ರತಿಯೊಂದು ಘಟನೆಯಲ್ಲಿಯೂ ಕೂಡ ಸಮಾಜದಿಂದ. ಎಲ್ಲ ಪಾಪಕೃತ್ಯಗಳ ಅಪರಾಧವನ್ನು ಆನೆಯನ್ನು ಕೇಂದ್ರವಾಗಿಸಿಕೊಂಡೇ ಲೇಖಕರು ಅನೇಕ ಸಂಗತಿಗಳನ್ನು, ದುರಂತಗಳನ್ನು ನಿರೂಪಿಸ್ತಾ ಹೋಗ್ತಾರೆ. ಪ್ರಸ್ತುತ ಸಮಾಜದ ಅನೇಕ ಅಂಶಗಳನ್ನು ಹಾಸ್ಯ ಮಿಶ್ರಿತವಾಗಿ ವ್ಯಂಗ್ಯದ ಮೂಲಕ ತಿದ್ದುವ ಪ್ರಯತ್ನವನ್ನು ಲೇಖಕರು ಮಾಡ್ತಾ ಹೋಗ್ತಾರೆ ಜೀವಂತಿಕೆಯ ಬರವಣಿಗೆಯ ಮೂಲಕ. ಈ ಕಾರಣದಿಂದಲೇ ಅವರು ಸಮಕಾಲೀನ ಕಥೆಗಾರರ ನಡುವೆ ವಿಭಿನ್ನವಾಗಿ ಕಾಣುವ
ಒಬ್ಬ ಶ್ರೇಷ್ಠ ಲೇಖಕರಾಗಿ ನಮಗೆ ಕಂಡುಬರ್ತಾರೆ. ಕೃಷ್ಣೇಗೌಡನ ಬಳಿ ಇರುವಂತಹ ಆನೆ ಪಟ್ಟಣವಾಸಿಯಾಗಿತ್ತು. ಇದು ಕಾಡಿನ ಆನೆ ಅಲ್ಲ. ಏಕೆಂದರೆ ಮೊದಲಿದು ಮಠದಲ್ಲಿದ್ದುದರಿಂದ ಆ, ಹುಟ್ಟಿದಾಗಿಂದಲೂ ಕೂಡ ಪಾಪ ಅದು ಜನಗಳ ಮಧ್ಯದಲ್ಲಿಯೇ ಬೆಳೆದಿರ್ತಕ್ಕಂಥ ಸಾಧು ಸ್ವಭಾವದ ಪ್ರಾಣಿಯಾಗಿತ್ತು. ಈ ಕಾರಣದಿಂದಾಗಿ ಪಟ್ಟಣದ ಜನ ಅದಕ್ಕೂ ತಮ್ಮ ಹಾಗೆಯೇ ಒಂದು ವ್ಯಕ್ತಿತ್ವವನ್ನು ಆರೋಪಿಸ್ತಾ ಹೋಗ್ತಾರೆ. ನಮ್ಮ ಹಾಗೆ ಅದು ಒಂದು ಜೀವ ಅನ್ನುವ ರೀತಿಯಲ್ಲಿ. ಆನೆಗೂ ಕೂಡ ಕಾಡಾನೆಗಳಿಂದ ಸಂಪೂರ್ಣವಾದಂತಹ ಭಿನ್ನ ನಡವಳಿಕೆಯನ್ನು ಹೊಂದಿತ್ತು. ಏಕೆಂದರೆ ಅದು ಕಾಡಿನ ಇತರ ಪ್ರಾಣಿಗಳೊಟ್ಟಿಗೆ ಬೆಳೆದಿರಲಿಲ್ವಲ್ಲ, ಒಂದೇ ಒಂಟಿಯಾಗಿ ಅದು ಒಂದು ಮಠದಲ್ಲಿ ಬೆಳೆದಿತ್ತು. ಕಾಡಾನೆಗಳಲ್ಲಿ ಪ್ರಾಕೃತಿಕವಾದ ಚಲನವಲನಗಳು ಪ್ರಧಾನವಾಗಿರ್ತವೆ. ಆದರೆ ಈ ಆನೆ ಮಾನವನ ಬದುಕಿನ ನಡವಳಿಕೆ ಜೊತೆಗೆ ನಿಯಂತ್ರಣಕ್ಕೆ ಒಳಗಾಗಿ ಬೆಳೆದ್ರಿಂದ ಅದಕ್ಕೆ ಮನುಷ್ಯರೊಟ್ಟಿಗೆ ಹೆಚ್ಚಿನ ಒಂದು ಒಡನಾಟ ಇತ್ತು. ಮಾನವನ ಸ್ವಾರ್ಥಮೂಲ ನೆಲೆಯಿಂದ ಉತ್ಪನ್ನವಾದಂತಹ ಬಲವಂತದಲ್ಲಿ ತನ್ನ ಸಹಜ ಸ್ವಭಾವವನ್ನು ಕಳೆದುಕೊಂಡಿತ್ತು. ಹೌದಲ್ಲ, ಅದು ಹುಟ್ಟುತ್ತಾನೆ ಯಾವ ಪ್ರಪಂಚಕ್ಕೆ ಕಾಲಿಟ್ಟು ಕಂಡುಬಿಡುತ್ತೋ ಅದೇ ಪ್ರಕೃತಿಗೆ ಅದು ಹೊಂದ್ಕೊಳ್ತಾ ಹೋಗಿರುತ್ತೆ ಪಾಪ ಆ ಜೀವ. ಅದು ತನಗಾಗಿ ಅಲ್ಲದ ಪರರ ಇಚ್ಛೆ ಜೊತೆಗೆ ನಿಯಂತ್ರಣದಲ್ಲಿ ಬದುಕಬೇಕಾಗಿದ್ದಂತಹ ಪರಿಸ್ಥಿತಿ ಇದ್ದುದರಿಂದ ಅದಕ್ಕೆ ತಾನು ಹೇಗಿರಬೇಕು ಆನೆಯಾಗಿ ಅನ್ನೋದು ಇನ್ನೊಂದಷ್ಟು ಆನೆಗಳೊಟ್ಟಿಗೆ ಬೆಳೆದಿದ್ರೆ ಬಹುಶಃ ಗೊತ್ತಾಗ್ತಾ ಇತ್ತು. ಆದರೆ ಇದನ್ನು ನಿಯಂತ್ರಣದಲ್ಲಿಟ್ಟು ಕಂಟ್ರೋಲಲ್ಲಿಟ್ಟು ಬೆಳೆಸಿದ್ರಿಂದ ಅದು ಮನುಷ್ಯರ ಒಡನಾಡಿಯಾಗಿ ಬೆಳೀತಾ ಬಂದಿತ್ತು. ತೇಜಸ್ವಿಯವರ ಮಹತ್ವಾಕಾಂಕ್ಷೆಯ ಈ ಒಂದು ಕಥೆ ಲೇಖಕರ ಬದುಕಿನ ಮತ್ತು ಬರವಣಿಗೆಯ ಸಮಗ್ರ ಗ್ರಹಿಕೆಯನ್ನು ಹಿಡಿದಿಡುವ ಪ್ರಯತ್ನವನ್ನು ಮಾಡ್ತಾ ಹೋಗುತ್ತೆ. ಈ ಕಥೆ ಇಂಗ್ಲಿಷ್, ಹಿಂದಿ, ಮರಾಠಿ ಮತ್ತು ಮಲಯಾಳಿ ಭಾಷೆಗಳಿಗೆ ತರ್ಜುಮೆಗೊಂಡಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಅತ್ಯಂತ ಹೆಮ್ಮೆಯ ಸಂಗತಿ. ಒಟ್ಟಾರೆ ಈ ಒಂದು ಪಠ್ಯದಲ್ಲಿ ನಮಗೆ ಪ್ರಮುಖವಾಗಿ ತಿಳಿಯುವಂತಹ ವಿಷಯಗಳನ್ನು ನೋಡೋದಾದರೆ, ಆನೆಯಂತಹ ಬಲಿಷ್ಠ ಪ್ರಾಣಿಗೂ ಕೂಡ ತನ್ನದೇ ಆದಂತಹ ಭಾವನೆಗಳು, ಸ್ವಭಾವ, ಬದುಕಿನ ಹಕ್ಕುಗಳು ಇವೆ ಅನ್ನೋದನ್ನು ಲೇಖಕರು ತಿಳಿಸ್ತಾ ಹೋಗ್ತಾರೆ. ಮನುಷ್ಯ ಸ್ವಾರ್ಥಕ್ಕಾಗಿ ಪ್ರಾಣಿಗಳನ್ನು ಬಳಸೋದಕ್ಕಿಂತ ಅವುಗಳ ಬದುಕನ್ನು ಗೌರವಿಸುವ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ಅನ್ನುವ ಸಂದೇಶವನ್ನು ಈ ಒಂದು ಲೇಖನ ನಮಗೆ ತಿಳಿಸ್ತಾ ಹೋಗುತ್ತೆ. ಜೊತೆಗೆ ಗ್ರಾಮೀಣ ಬದುಕಿನ ಸೊಗಡಾಗಿರಬಹುದು, ಮಾನವೀಯತೆ ಆಗಿರಬಹುದು, ಪ್ರಕೃತಿಯ ಮೇಲಿನ ಪ್ರೀತಿ ಜೊತೆಗೆ ಪ್ರಾಣಿ ಪಕ್ಷಿಗಳೊಂದಿಗೆ ಸಹಬಾಳ್ವೆಯನ್ನು ನಾವು ಬದುಕಬೇಕು, ಅದನ್ನು ಕಲಿಬೇಕು ಅನ್ನುವಂತಹ ವಿಚಾರಗಳನ್ನು ಈ ಒಂದು ಪಠ್ಯ ನಮಗೆ ಪರಿಣಾಮಕಾರಿಯಾಗಿ ತಿಳಿಸುವ ಪ್ರಯತ್ನವನ್ನು ಮಾಡುತ್ತೆ. ಪ್ರಕೃತಿಯನ್ನು ಪ್ರೀತಿಸಿ, ಪ್ರಾಣಿ ಪಕ್ಷಿಗಳನ್ನು ಗೌರವಿಸಿ ಎಲ್ಲ ಜೀವಿಗಳೊಂದಿಗೆ ಬದುಕಬೇಕು ಅನ್ನೋದು. ಯಾಕೆಂದರೆ ಮಾನವ ಜೀವಿಯು ಕೂಡ ಪ್ರಕೃತಿಯಲ್ಲಿ ಇರುವಂತಹ ಇತರ ಜೀವಿಗಳ ಜೊತೆಗೆ ನಾವು ಕೂಡ ಒಂದು ಜೀವಿಯಾಗಿರೋದ್ರಿಂದ ಮಾನವನೇ ಸಾರ್ವಭೌಮ ಅಲ್ಲ. ಅದನ್ನು ನಾವು ಅರ್ಥ ಮಾಡಿಕೊಂಡು ಎಲ್ಲರೊಟ್ಟಿಗೆ ಬದುಕುವ ಸಹಬಾಳ್ವೆಯನ್ನು ನಾವು ಅರ್ಥ ಮಾಡ್ಕೊಂಡು ಬದುಕಿದ್ದೆ ಆದರೆ ಸಾರ್ಥಕವಾಗುತ್ತೆ ಅನ್ನೋದು. ಯಾವ ಪ್ರಕೃತಿಯ ಅಥವಾ ಈ ಬೇರೆ ಜೀವಿಗಳ ನಾಶಕ್ಕೆ ನಾವು ಕಾರಣವಾಗೋದಿಲ್ಲ ಅನ್ನುವಂತಹ ಒಂದು ತೃಪ್ತ ಭಾವನೆಯಾದರೂ ನಮ್ಮಲ್ಲಿ ಇರುತ್ತೆ ಅನ್ನೋದನ್ನು ಹೇಳುವ ಪ್ರಯತ್ನವನ್ನು ಈ ಒಂದು ಲೇಖನ ಮಾಡ್ತಾ ಹೋಗುತ್ತೆ. ಮುಂದಿನ ತರಗತಿಯಲ್ಲಿ ಈ ಕೃಷ್ಣೇಗೌಡನ ಆನೆಯ ಮೊದಲನೇ ಅಧ್ಯಾಯವನ್ನು ಚರ್ಚಿಸೋಣ. ಧನ್ಯವಾದಗಳು.